ನಮಸ್ತೆ ರೈತ ಬಂದವ್ರೆ. ನೋಡಿ ನಾನು ಅರೂರು ಅದ್ರ ಫಸ್ಟ್ ಪ್ಲಾಂಟೇಶನ್ ಇವರು ಫಸ್ಟ್ ಪಿತಾಮಹ ಇವರು ಗಿಡಗಳು ಹಾಕಿರೋದಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಫಸ್ಟ್ ಟೈಮ್ ಹಾಕಿದ್ದು. ಬಂದೊಂದು 2-3 ತಿಂಗಳು ಇಲ್ಲೇ ಸ್ಟಾಕ್ ಇಟ್ಕೊಂಡು ಅವ್ರು ಬೋರ್ ಹಾಕ್ಸ್ಕೊಂಡು ಆಮೇಲೆ ಗಿಡ ಬೆಳೆದಿದ್ದಾರೆ. ನೋಡಿ ಆಲ್ರೆಡಿ ನೋಡಿ ಇಷ್ಟು ಚಿಕ್ಕ ಗಿಡಕ್ಕೆ ಕಾಯಿ ಬಿಟ್ಟಿದೆ. ಫಸ್ಟ್ ಯಾರು ನಂಬ್ತಾ ಇರಲಿಲ್ಲ. ಅವರು ಪೊಮೊಗ್ರಾನೇಟ್ ಮೇಲೆ ಹೆಚ್ಚು ಗಮನ ಕೊಟ್ಟು ಇಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ. ಈಗ ಇದ್ರ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಅವ್ರ ಬಾಯಿಂದ ಕೇಳಿ ಆ ಕಾಯಿ ಟೇಸ್ಟ್ ಹೆಂಗಿತ್ತು, ಯಾಕಂದರೆ ಅವ್ರು ಪಿಂದೆ ಬರುತ್ತೆ ಅಂತ ಕೇಳಿದ್ರು, ಕಾಯಿ ಬರುತ್ತೆ ಅಂತ ಕೇಳಿದ್ರು, ಹಣ್ಣಾಗುತ್ತೆ ಅಂತ ಕೇಳಿದ್ರು, ಎಲ್ಲ ನೋಡ್ಬಿಟ್ಟಿದ್ರು ಅವರು. ಅದು ಫಸ್ಟ್ ಟೈಮ್ ಕೇರಳಕ್ಕೆ ಬಂದು ಕೇರಳದಲ್ಲೆಲ್ಲ ನೋಡಿ ವೀಕ್ಷಣೆ ಮಾಡಿ ಫ್ಯಾಕ್ಟ್ರಿನೆಲ್ಲ ನೋಡಿ ಆಮೇಲೆ ಅವ್ರು ಧೈರ್ಯ ಮಾಡಿದ್ರು. ಅವ್ರು ಸಾಮಾನ್ಯ ಮನುಷ್ಯಲ್ಲ ಇವರು, ಸಕಲಕಲ್ಲ ಒಲಬ ಅಂತ ಕರಿಬೋದು ಇವ್ರನ್ನ. ಅವ್ರ ಬಾಯಿಂದನೇ ಕೇಳೋಣ, ನೋಡಿ ಹೇಳ್ತಾರೆ ಅವರು ಯಾವ ಥರ ಏನು ಅಂತ. ಅದು ಈ ಗುಡ್ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ ನಮ್ಮ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ನಮ್ಮ ರೈತರಿಗೆ ಹೇಳ್ತು? ಚೆನ್ನಾಗೈತೆ, ತಿನ್ನಕ್ಕೂ ಚೆನ್ನಾಗೈತೆ, ಓಕೆ, ಒಳ್ಳೆ ಟೇಸ್ಟ್ ಐತೆ, ಬೇಗ ಕಾಯಿಗಳು ಬರ್ತಾ ಐತೆ. ಓಕೆ, ಅದರಿಂದ ನಾವು ಇದನ್ನ ಮಾಡ್ತಾ ಇದೀವಿ. ದಯವಿಟ್ಟು ಈಗ ನಿಮ್ಗೊಂದು ಧೈರ್ಯ ಬಂತಾ ಕಾಯಿ ಬರುತ್ತೆ ಅಂತ? ಇನ್ನೊಂದೇ ಒಂದು ಡೌಟ್ ಇದೆ ನಿಮಗೆ. ನಮ್ಮ ಕಾಯಿ ಫ್ಯಾಕ್ಟ್ರಿ ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ತಗೊಂಡು ಹೋಗುತ್ತೆ ಅಲ್ವಾ ಸರ್? ಈಗ ಇದುವರೆಗೂ ನಿಮ್ಗೆ ಹೇಳಿಯೋದೆಲ್ಲ ನಡೆದಿದೆಯಲ್ಲ ಸರ್? ಇನ್ನು ಬೇಕಾಗಿರೋದು ಅದನ್ನು ನೋಡ್ಬೇಕಾಗಿರೋದು ನೀವು ಇನ್ನು. ಅದು ಹತ್ತದಲ್ಲೇ ನೋಡ್ತೀರಿ. ನಮ್ಮ ಕೊಪ್ಪಳದಲ್ಲೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದಕ್ಕೆ 22 ಎಕರೆ ಜಮೀನು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕಾಗಿ ಈಗ ರೈತರು ಇದು ಕಾಯಿ ಬಿಡುತ್ತೆ, ಚಿಕ್ಕ ಗಿಡ ಆದರೂ ಕಾಯಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ತೀರ ತಾವು? ಹೌದು, ಕಾಯಿ ಬಿಡುತ್ತೆ. ನಮ್ಮ ರೈತರು ಏನೇನೋ ಬೆಳೆ ಬದಲಿಗೆ ನೀವು ಪ್ರೋಮೋ ಎಲ್ಲ ಆಗ್ತದೆ. ಎಷ್ಟು ಮೊತ್ತ ಹೊಡಿತೀರಾ, ಎಷ್ಟು ರಿಸ್ಕ್ ತಗೊಳ್ತೀರಲ್ವಾ? ಇದಕ್ಕೇನು ರಿಸ್ಕ್ ಇದೆಯಾ? ಜೀರೋ. ಅದಕ್ಕೆ ನಮ್ಮ ರೈತರಿಗೆ ಏನು ಸಂದೇಶ ಕೊಡ್ತೀವಿ ಸ್ವಾಮಿ? ಒಳ್ಳೇದಲ್ಲ, ನಮ್ಗೆ ರೈತರಿಗೆ ಆಳುಗಳದ್ದು ತಪ್ಪು ಹೋಗುತ್ತೆ ಅಂತ ಒಳ್ಳೇದು. ಹೌದೌದು, ಆಳುಗಳು ತಪ್ಪು